ನಾಡಿನ ಪ್ರಖ್ಯಾತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸೇರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಎಲ್ಲಾ ವಾಸುಕಿ ಸುಬ್ರಹ್ಮಣ್ಯ ದೇವಾಲಯಗಳು ಮತ್ತು ನಾಗಬನಗಳಲ್ಲಿ ಇಂದು ನಾಗರ ಪಂಚಮಿಯ ಸಂಪ್ರದಾಯವನ್ನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗಿದೆ. ಕರಾವಳಿಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕಾಗಿ ಸರಕಾರಿ ರಜೆ ಘೋಷಿಸಿದ್ದು ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಉತ್ಸಾಹ ತಂದಿತ್ತು. ಶ್ರಾವಣ ಮಾಸದ ಆಗಮನದೊಂದಿಗೆ ಹಬ್ಬಗಳ ಸರಮಾಲೆ ಶುಭಾರಂಭವಾಗುತ್ತೆ. ಆ ಶುಭಾರಂಭದ ಮೊದಲ ಹಬ್ಬವೇ ನಾಗರ ಪಂಚಮಿ. ಹಿಂದೂ ಸಂಪ್ರದಾಯದಲ್ಲಿ ನಾಗರ ಪಂಚಮಿಗೆ ವಿಶೇಷ ಮಹತ್ವವಿದೆ. ಇದು ಪ್ರಕೃತಿಯ ಆರಾಧನೆ, ಜೀವ ಜಗತ್ತಿನ ಕುರಿತಾದ ಗೌರವ ಮತ್ತು ಭಕ್ತಿ ನಂಬಿಕೆಯ ಪ್ರತೀಕವಾಗಿದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ನಾಗದೇವರ ಆರಾಧನೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯುತ್ತೆ. ಎಲ್ಲರ ಮನೆಗಳಲ್ಲಿ, ಹೆಚ್ಚಾಗಿ ಕುಟುಂಬಗಳ ಮೂಲ ಸ್ಥಾನಗಳ ನಾಗಬನಗಳಲ್ಲಿ, ಪರಿಸರದ ಸುತ್ತಮುತ್ತಲಿನ ನಾಗಬನಗಳಲ್ಲಿ, ದೇವಸ್ಥಾನಗಳಲ್ಲಿ ನಾಗದೇವರಿಗೆ ಪೂಜೆ ಸಲ್ಲಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲಾಗುತ್ತೆ. ನಾಗದೇವರನ್ನ ಸಂತಾನ ಪ್ರದಾತ, ಕ್ಷೇತ್ರ ಪಾಲಕ ಹಾಗೂ ಕುಟುಂಬದ ರಕ್ಷಕನಾಗಿ ಭಾವಿಸಿ ಆರಾಧಿಸುವ ಪರಂಪರೆ ಪೂರ್ವಜರಿಂದ ಬಂದಿರುವ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಯೂ ಆಗಿದೆ. ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಜೀವನ ಮೌಲ್ಯವನ್ನ ನಾಗರ ಪಂಚಮಿ ಬೋಧಿಸುತ್ತೆ. ಹಾವುಗಳು ಪರಿಸರದ ಸಮತೋಲನ ಕಾಪಾಡುವ ಪ್ರಮುಖ ಜೀವಿಗಳಾಗಿದ್ದು ಅವುಗಳ ಸಂರಕ್ಷಣೆ ಪ್ರಕೃತಿಯ ಸಂರಕ್ಷಣೆಯಾಗಿದೆ. ಆದ್ದರಿಂದ ನಾಗಾರಾಧನೆ ಎಂದರೆ ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಗೌರವ ಸಲ್ಲಿಸುವುದು ಎಂಬ ಸಂದೇಶವನ್ನ ಈ ಹಬ್ಬ ಸಾರುತ್ತೆ. ಇಂದಿನ ಆಧುನಿಕ ಯುಗದಲ್ಲಿ ಪರಿಸರ ಸಂರಕ್ಷಣೆ ಅತ್ಯಗತ್ಯವಾಗಿರುವ ಸಂದರ್ಭದಲ್ಲಿ ನಾಗರ ಪಂಚಮಿ ಒಂದು ಮಹತ್ವದ ಪಾಠವನ್ನ ಕಲಿಸುತ್ತೆ. ಪ್ರಕೃತಿಯನ್ನ ಪೂಜಿಸೋಣ, ಪ್ರಕೃತಿಯನ್ನ ಉಳಿಸೋಣ, ಮರ, ಗಿಡ, ಪ್ರಾಣಿ, ಪಕ್ಷಿ ಸೇರಿದಂತೆ ಸಕಲ ಜೀವಿಗಳೊಂದಿಗೆ ಪ್ರೀತಿ, ಕರುಣೆ ಮತ್ತು ಸಹಬಾಳ್ವೆಯ ಮನೋಭಾವ ಬೆಳೆಸೋಣ ಎಂಬ ಸಂದೇಶವನ್ನ ನಾಗಾರಾಧನೆ ಸಾರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ, ಕುಡುಪು ಅನಂತ ಪದ್ಮನಾಭ ದೇವಾಲಯಗಳಲ್ಲಿ ಬೆಳಗಿನ ಪೂಜೆಯ ಬಳಿಕ ನಾಗದೇವರಿಗೆ ಅಭಿಷೇಕ ನೆರವೇರಿಸಲಾಯಿತು. ದೇವಳದ ಹೊರಾಂಗಣದಲ್ಲಿರುವ ನಾಗ ಪ್ರತಿಷ್ಠಾ ಮಂಟಪದ ನಾಗರಾಜನಿಗೆ ವಿಶೇಷ ಕ್ಷೀರಾಭಿಷೇಕ ನಡೆಯಿತು. ಜೊತೆಗೆ ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ, ಜಲಾಭಿಷೇಕ ಸೇವೆಗಳು ಸಮರ್ಪಣೆಯಾದವು. ನಂತರ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು. ನಾಗಬನಗಳಲ್ಲಿ ಹಾಲು ಮತ್ತು ಎಳನೀರಿನ ಅಭಿಷೇಕ ನೆರವೇರಿಸಿ ಭಕ್ತರು ತನು ಎರೆದರು. ಆಶ್ಲೇಷ ಬಲಿ, ಪಂಚಾಮೃತ ಮಹಾಭಿಷೇಕ, ನಾಗ ಪ್ರತಿಷ್ಠೆ, ಶೇಷ ಸೇವೆ, ಕಾರ್ತಿಕ ಪೂಜೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ದೇವಳಗಳ ಹೊರಾಂಗಣದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಸೇವೆಯನ್ನ ಸಮರ್ಪಣೆ ಮಾಡುವ ದೃಶ್ಯಗಳು ಕಂಡುಬಂದವು. ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಹೂವು ಹಾಗೂ ಬೊಂಡ ಕೊಂಚ ದುಬಾರಿಯಾಗಿತ್ತು. ಹಳ್ಳಿಗಳ ನಾಗಬನಗಳಲ್ಲಿ ಕೃಷಿಕರು ತಾವು ನಾಗನಿಗೆ ಸಮರ್ಪಿಸಲೆಂದೇ ಮೀಸಲಿಟ್ಟಿದ್ದ ಬಾಳೆಗೊನೆಗಳನ್ನ ಸಲ್ಲಿಸಿ ನಾಗದೇವರ ಕೃಪೆಗೆ ಬೇಡಿದ್ರು.